ಸರ್ ನಾವೆಲ್ಲಿ ಅಂತರೆಯಲ್ಲಿ ಕಾಯ್ಕೊಂಡಿಲ್ಲ. ನಾವು ರಾಮನ ಭಕ್ತರೇ, ನಾವು ಆಂಜನೇಯನ ಭಕ್ತರೇ. ಆದರೆ ಇವರು ಅದನ್ನು ರಾಜಕೀಕರಣ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಾವೆಲ್ಲರೂ ಭಕ್ತರು, ಇಲ್ಲೆಲ್ಲರೂ ಇದ್ದರೆ ನಾವೆಲ್ಲ ರಾಮನ ಭಕ್ತರೇ ಇದ್ದೀವಿ, ಆಂಜನೇಯನ ಭಕ್ತರೇ ಇದ್ದೀವಿ. ಆದರೆ BJPಯವರು ಧರ್ಮ ಇದ್ದರೆ ಮಾತ್ರ ಅವರಿಗೆ ರಾಜಕಾರಣ ನಡೀತೈತಿ. ಅವರಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ಬಡವರ ಬಗ್ಗೆ ಚಿಂತನೆಗಳು ಬೇಕಾಗಿಲ್ಲ. ಧರ್ಮ ಒಂದಿದ್ರೆ ಸಾಕು ಅವರಿಗೆ. ನಾನು ಇವತ್ತಿಗೂ ಕೇಳ್ತೀನಿ BJP ಮಿತ್ರರಿಗೆ, 10 ವರ್ಷ ಈ ಸರ್ಕಾರ ಕೇಂದ್ರದೊಳಗಿದೆ. ಎಷ್ಟು ಮಂದಿ ರೈತರಿಗೆ ನೀರಾವರಿ ಯೋಜನೆ ಮಾಡಿಕೊಟ್ಟಿದ್ದೀರಿ ಒಂದೇ ಹೇಳಿ? ಎಷ್ಟು ಮಂದಿ ನೀವುಗೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರಿ ವರ್ಷ? ಎಷ್ಟು ಯುವಕರಿಗೆ ಉದ್ಯೋಗ ಕೊಟ್ಟಿದ್ದೀರಿ ಹೇಳಿ? ಎಷ್ಟು ಮಂದಿ ಬಡವರಿಗೆ ಮನೆಗಳನ್ನು ಕೊಟ್ಟಿದ್ದೀರಿ ಹೇಳಿ? ಯಾವ ರಾಜ್ಯದೊಳಗೆ ಎಷ್ಟು ಮನೆ ಕಟ್ಟಿದ್ದೀರಿ? ಕರ್ನಾಟಕ ರಾಜ್ಯದಾಗ ಎಷ್ಟು ಮನೆ ಕೊಟ್ಟು? ಹಿಂದಿನ ಗೌರ್ಮೆಂಟ್ ಅವ್ರದ್ದೇ ಇತ್ತಲ್ಲ, ಎಷ್ಟು ಮನೆ ಬಂದಿದೆ ಗ್ರಾಮ ಪಂಚಾಯತಿಗೆ ಅಂತೇಳಿ? ಅಂಥವೆಲ್ಲ ಹೇಳಂಗಿಲ್ಲ ರಾಮನ ಬಗ್ಗೆ. ನಾವು ರಾಮನ ಭಕ್ತರೇ. ನಾವು ನಮಸ್ಕಾರ ಬೆಳಗ್ಗೆ ಎದ್ದುಗಳನ್ನೇ ಪ್ರತಿ ನಮ್ಮ ಮನೆಗೆ ಎಲ್ಲರ ಮನೆಯಲ್ಲಿ ದೇವ್ರ ಮನೆ ಇದೆ, ಅಲ್ಲಿ ನಮಸ್ಕಾರ ಮಾಡ್ತೀವಿ. ಭಗವಂತ ನಮಗೆ ಒಳ್ಳೇದು ಮಾಡು ಅಂತ ಕೇಳ್ಕೊಂಡು ಹೊರಗೆ ಬರ್ತೀವಿ. ಆದರೆ ಇವ್ರ ವಿಚಾರ ಪೂರ ಬೀದಿಗೆ ನಿಂತು ರಾಮನ ಕಟ್ಟಿಕೊಂಡು ರಾಜಕಾರಣ ಮಾಡೋಂಥ ಕೆಲಸ ನಾವು ಮಾಡೋಂಗಿಲ್ಲ.